ನಮಸ್ಕಾರ. ಬಲ್ಲ ಮೂಲಗಳಿಂದ ಬಂದ ಮಾಹಿತಿ. ತೆರೆಮರೆ ನಾಟಕದಲ್ಲಿ ಕಂಡಿದ್ದು ಹಾಗೆ ಕೇಳಿದ್ದು ರಾಜಕೀಯ ಪಕ್ಷಗಳ ಒಳಗೊಂದು ಇಣುಕು ನೋಟ, ಇದು ಒಳನೋಟ. ವೀಕ್ಷಕರೇ, ಇವತ್ತು ಎರಡು ಸ್ಟೋರಿ ಇದೆ, ಬಹಳ ಪ್ರಮುಖವಾಗಿ ಭಿನ್ನ ಹಾಗೆ ವಿಭಿನ್ನ. ಈ ರಾಹುಲ್ ಯುವ ಮಂತ್ರ ಯಾಕೆ ಹೋದ್ದಾರಿಗೆ ಸುಂಕವಿಲ್ಲ ಅನ್ನೋ ಮಾತಿದೆ. ಈ ಮಾತು ನಿಜಕ್ಕೂ ಕೂಡ ರಾಜ್ಯದ ಕಾಂಗ್ರೆಸ್ ನಾಯಕರಿಗೆ ಹೇಳಿ ಮಾಡಿಸಿದಂತಿದೆ. ಒಂದು ಸಂಪುಟ ವಿಸ್ತರಣೆ ಕನಸನ್ನು ಹೊತ್ತು ದೆಹಲಿಗೆ ಹೋಗಿರುವಂತಹ ರಾಜ್ಯ ನಾಯಕರು ಬರಿಗೈಯಲ್ಲಿ ವಾಪಸ್ ಆಗಿದ್ದಾರೆ. ಅಷ್ಟಕ್ಕೂ ದೆಹಲಿಯಲ್ಲಿ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಪಟ್ಟು ಹಿಡಿದಿದ್ದಾದ್ರೂ ಏನು, ಇದು ಪ್ರಶ್ನೆ. ಇದೇ ಇವತ್ತಿನ ಟಾಪ್ 1 ಸ್ಟೋರಿ. ಹಾಗಾದ್ರೆ ಎರಡನೇ ಸ್ಟೋರಿ ಯಾವುದಂತ ಹೇಳಿದ್ರೆ, ದೋಸ್ತಿಗಳು ಅಥವಾ ದುಶ್ಮನ್ಗಳು ಅಥವಾ ಸ್ಪರ್ಧಾಳುಗಳು ಎನ್ನುವಂತ ಪ್ರಶ್ನೆ. ಬಿಡದಿ ಸಮರಾಂಗಣದಲ್ಲಿ ಈಗ ಪಾದಯಾತ್ರೆ ಪಾಲಿಟಿಕ್ಸ್ ಬಹಳ ಜೋರಾಗಿ ನಡೀತಾ ಇದೆ. ಜೊತೆಯಲ್ಲೇ ಹೆಜ್ಜೆ ಅಂತ ಬಿಜೆಪಿ ನಾಯಕರು ಕನವರಿಸ್ತಿದ್ದಾರೆ. ಆದರೆ ದಳಪತಿಗಳು ಮಾತ್ರ ನಾವೇ ಬೇರೆ, ನಮ್ಮ ಸ್ಟೈಲೇ ಬೇರೆ ಅಂತ ಹೇಳ್ತಿದ್ದಾರೆ. ಇದೇ ಇವತ್ತಿನ ಟಾಪ್ ಸ್ಟೋರಿ 2. ಯಾಕೆ, ಏನ್ ಕತೆ ಅಂತ. ಹಾಗಾದ್ರೆ ನಂಬರ್ 1ನೇ ಸ್ಟೋರಿ ಹೋಗೋಣ. ಏನ್ ಕತೆ ನೋಡಿ. ಹೋದ ಪುಟ್ಟ ಬಂದ ಪುಟ್ಟ ಅನ್ನೋ ಮಾತಿದೆ. ಸಂಪುಟ ವಿಸ್ತರಣೆ ಪಟ್ಟಿ ಹೊತ್ತು ದೆಹಲಿಗೆ ಹೋದವರು ಬರಿಗೈಯಲ್ಲಿ ವಾಪಸ್ ಆಗಿದ್ದಾರೆ. ಹಾಗಂತ ಈ ರಾಹುಲ್ ಗಾಂಧಿ ಜೊತೆಗಿನ ಚರ್ಚೆಯಲ್ಲಿ ಆಗಿದ್ದೇನು, ರಾಹುಲ್ರ ಆ ತಂತ್ರಗಾರಿಕೆ ತಂಡ ನೀಡಿರುವಂತ ವರದಿಯಲ್ಲಿ ಇರೋದಾದ್ರೂ ಏನು, 4 ಗೋಡೆ ನಡುವೆ ನಡೆದಿರುವಂತಹ ಮಾತುಕತೆಯ ಬಿಗ್ ಸ್ಟೋರಿ ನಿಮ್ಮ ಒಳನೋಟದಲ್ಲಿ. ರಾಹುಲ್ದೊಂದು ಲೆಕ್ಕ, ರಾಜ್ಯ ನಾಯಕರದೊಂದು ಗಣಿತ. ಹೇಳಿದ್ದೊಂದು ಆಗಿದ್ದು ಮತ್ತೊಂದು. ಏನಿದು ರಿಯಲ್ ಕಥೆ? ಈ ಸಿನಿ ದುನಿಯಾದಲ್ಲಿ ಸೂಪರ್ ಸ್ಟಾರ್ಗಳ ಸಿನಿಮಾಗಳು ಬರ್ತವೆ ಅಂದ್ರೆ ಅದೊಂಥರ ಹಬ್ಬದ ವಾತಾವರಣ ನಿರ್ಮಾಣ ಆಗುತ್ತೆ. 100 ಕೋಟಿಯ ಬಿಗ್ ಬಜೆಟ್ ಸಿನಿಮಾ ಅಂದ್ರೆ ಅಭಿಮಾನಿಗಳಿಗೂ ಒಂಥರ ಸಡಗರ, ಸಂಭ್ರಮ. ಆದ್ರೆ ಹೇಳಿ ಕೇಳಿ ಈಗ ಆಷಾಢ. ದೊಡ್ಡ ಸಿನಿಮಾಗಳಂತೂ ಈ ತಿಂಗಳು ತೆರೆಗಂತೂ ಅಪ್ಪಳಿಸಲ್ಲ. ಆದ್ರೆ ಬಿಗ್ ಸ್ಟಾರ್ಗಳ ಸಿನಿಮಾವನ್ನು ಮೀರಿಸುವಂತ ಸೆನ್ಸೇಷನ್ ಈ ರಾಜಕಾರಣ ಸೃಷ್ಟಿಸಿರೋದು ಸುಳ್ಳಲ್ಲ. ಬಹುದಿನಗಳಿಂದ ಕಾದಿರುವ ಬ್ಲಾಕ್ ಬಸ್ಟರ್ ರೀತಿ ಇವತ್ತು ರಾಜ್ಯ ಸಚಿವ ಸಂಪುಟದ ವಿಸ್ತರಣೆಯು ಕ್ಷಣ ಕ್ಷಣಕ್ಕೂ ಕೌತುಕವನ್ನ ಇಮ್ಮಡಿ ಮಾಡುತ್ತಲೇ ಸಾಕ್ತದೆ. ಆದ್ರೆ ಈ ವಿಸ್ತರಣೆ ಮಹಾ ಸಿನಿಮಾದ ಕೌತುಕ ಅಭಿಮಾನಿಗಳಿಲ್ಲದಿದ್ರೂ ಆಕಾಂಕ್ಷಿಗಳ ಪಲ್ಸ್ ರೇಟ್ ಜಾಸ್ತಿ ಮಾಡಿರೋದಂತೂ ಸುಳ್ಳಲ್ಲ. ಇವತ್ತು ನಿಮ್ಮ ಒಳನೋಟದ ಒಳಗಣ್ಣಿಗೆ ಕಂಡಿರುವ ಮತ್ತೊಂದು ದೊಡ್ಡ ಅಸಲಿ ಕಹಾನಿಯನ್ನ ತೆರೆದಿಡ್ತಿದ್ದೀವಿ. ಸಭೆ ಇತ್ತು. ಸುರ್ಜೇವಾಲಾ ಅವ್ರನ್ನ, ವೇಣುಗೋಪಾಲ್ ಅವ್ರನ್ನ, ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ವಿ. ಕಾಂಗ್ರೆಸ್ ಪ್ರೆಸಿಡೆಂಟ್ ಊರಲ್ಲಿಲ್ಲ, ಅವರು ವಾಪಸ್ ಬೆಂಗಳೂರಿಗೆ ಹೋಗಿದ್ದಾರೆ. ತಾತ್ಕಾಲಿಕವಾಗಿ ಅದು ಮುಂದೂಡಲಾಗಿದೆ. ಮುಂದಿನ ದಿನಾಂಕವನ್ನು ಯಾವಾಗ ಸೂಚನೆ ಕೊಡ್ತಾರೋ ಅವಾಗ ಬರ್ತದೆ. ತಾತ್ಕಾಲಿಕ ಅಂದರೆ 1 ವಾರ 2 ವಾರ ಅಲ್ಲ, 2 ವರ್ಷಕ್ಕೆ ಹೋಗಬೇಡಿ. ತಾತ್ಕಾಲಿಕವಾಗಿ ಕಾಂಗ್ರೆಸ್ ಅಧ್ಯಕ್ಷರು ಊರಲ್ಲಿಲ್ಲ. ಈಗ ಅವ್ರು ಬಂದ ತಕ್ಷಣ ಚರ್ಚೆ ಮಾಡಿ ಅದನ್ನು ಪ್ರಕ್ರಿಯೆ ಸಂಪೂರ್ಣವಾಗುತ್ತೆ. ಕಾಂಕ್ರೀಟು ಅಥವಾ ಮಾರ್ಷಿನೋ ಏನು ಹೇಳೋಕ್ಕಾಗೋದಿಲ್ಲ. ಚರ್ಚೆ ಆಗಿದೆ, ಎಲ್ರದ್ದು ಅನಿಸಿಕೆಗಳನ್ನ ಅವರು ಆಲಿಸಿದ್ದಾರೆ. ತದನಂತರ ತೀರ್ಮಾನವನ್ನು ಕೊಡಬೇಕಾದ್ರೆ ಪುನಃ ಅವ್ರು ಯಾವಾಗ ತಾರೀಕು ನಿಗದಿ ಮಾಡ್ತಾರೆ ಆವತ್ತು ಬಂದು ನಾವು ಅವ್ರಿಗೆ ಪುನಃ ನಮ್ಮ ವಿಚಾರಗಳನ್ನು, ಅಭಿಪ್ರಾಯಗಳನ್ನು ತಿಳಿಸ್ಬೇಕಾಗುತ್ತೆ, ತಿಳಿಸ್ತೀವಿ. ಇದೊಂದು ಮಾತು ತುದಿಗಾಲಲ್ಲಿ ಕಾದು ನಿಂತಿದ್ದ ಆಕಾಂಕ್ಷಿಗಳ ಕನಸಿಗೆ ತಣ್ಣೀರೆರಚಿದ್ದು ಸುಳ್ಳಲ್ಲ. 2 ದಿನಗಳ ಕಾಲ ದೆಹಲಿಯಲ್ಲಿ ನಡೆದ ವಿಸ್ತರಣೆ ಪ್ರಹಸನ ಅಂತಿಮವಾಗಿ ಫಲಿತಾಂಶವಿಲ್ಲದೆ ಅಂತ್ಯವಾದ ಪಂದ್ಯದಂತಾಗಿತ್ತು. ವಿಸ್ತರಣೆ ಉಮೇದಿನಿಂದಲೇ ದೆಹಲಿಗೆ ತೆರಳಿದ್ದ ಹಾಲಿ ಮಾಜಿ ಸಿಎಂ ಸಹಿತ ಬಿಕೆ ಹರಿಪ್ರಸಾದ್ ಬರಿಗೈಯಲ್ಲೇ ರಾಜ್ಯಕ್ಕೆ ವಾಪಸ್ಸಾಗಿದ್ದಾರೆ. ಹಾಗಂತ ವರಿಷ್ಠರ ಅಂಗಳದಲ್ಲಿ ನಡೆದದ್ದಾದ್ರೂ ಏನು? 3 ನಾಯಕರು 3 ಪ್ರತ್ಯೇಕ ಪಟ್ಟಿ ಕೈಯಲ್ಲಿ ಹಿಡಿದೇ ದೆಹಲಿ ದಂಡಯಾತ್ರೆ ಮಾಡಿದ್ರು. ಸುರ್ಜೇವಾಲಾ, ವೇಣುಗೋಪಾಲ್ ಜೊತೆ ಚರ್ಚಿಸಿ ಅಂತಿಮವಾಗಿ 10 ಜನಪತ್ನ ಸೋನಿಯಾ ಮನೆಗೆ ಬರೋ ಹೊತ್ತಿಗೆ ಸೀನ್ ಕಂಪ್ಲೀಟ್ ಚೇಂಜ್ ಆಗ್ತಿತ್ತಂತೆ. ಒಳನೋಟದ ಮಾಹಿತಿದಾರರೇ ಹೇಳುವಂತೆ 3 ಪಟ್ಟಿ ನೋಡಿದ ರಾಹುಲ್, ನಾನ್ ಹೇಳಿದ್ದೇನು ನೀವು ಮಾಡಿದ್ದೇನು ಅಂತ ಪ್ರಶ್ನಿಸಿದ್ದಾರಂತೆ. ರಾಹುಲ್ ಪ್ರಶ್ನೆಗೆ ತಬ್ಬಿಬ್ಬಾದ ರಾಜ್ಯ ನಾಯಕರು ತಮ್ಮದೇ ಆದ ಸಬೂಬು ನೀಡಿದ್ದು ಸುಳ್ಳಲ್ಲವಂತೆ. ಆದರೆ ಈ ವಾದವನ್ನ ಬಿಲ್ಕುಲ್ ಒಪ್ಪದ ರಾಹುಲ್ ಗಾಂಧಿ ತುರ್ತು ಕಾರ್ಯ ನಿಮಿತ್ತ ಬೆಂಗಳೂರಿಗೆ ಮರಳಿದ್ದ ಖರ್ಗೆ ಅವರ ಅನುಪಸ್ಥಿತಿ ನೆಪ ಹೇಳಿ ವಿಸ್ತರಣೆಗೆ ಬ್ರೇಕ್ ಹಾಕಿ ಕಳುಹಿಸಿದ್ದಾರೆ. ರಾಹುಲ್ಗೆ ಗೈಡ್ ಮಾಡ್ತಿದ್ಯಾ ತಂತ್ರಗಾರಿಕೆ ತಂಡ? ಗ್ರೌಂಡ್ ರಿಪೋರ್ಟ್ ಕೈಯಲ್ಲಿ ಹಿಡಿದೆ ರಾಹುಲ್ ಪ್ಲಾನ್.
ಹಾಗೆ ನೋಡಿದ್ರೆ ಅವತ್ತು ಸಿದ್ದರಾಮಯ್ಯ ಅವರನ್ನ ಬದಲಿಸಿ ಡಿಕೆಶಿಯನ್ನ ಮುಖ್ಯಮಂತ್ರಿ ಮಾಡಲಾಗಿತ್ತು. ಅಸಾಧ್ಯ ಅನ್ನುವಂತಿದ್ದ ಈ ಬದಲಾವಣೆಯನ್ನ ಬೆಣ್ಣೆಯಲ್ಲಿ ಕೂದಲು ತೆರೆದಷ್ಟೇ ಸಲೀಸಾಗಿ ನಿಭಾಯಿಸಲಾಗಿತ್ತು. ಹಾಗಂತ ಆ ದೃಢ ನಿರ್ಧಾರಕ್ಕೂ ಮುನ್ನ ರಾಹುಲ್ ದೊಡ್ಡ ತೆರೆಮರೆಯ ಕಾರ್ಯಾಚರಣೆ ಮಾಡಿದ್ರು ಅನ್ನೋ ಮಾತುಗಳಿವೆ. ಒಳನೋಟದ ಆಪ್ತ ಮೂಲಗಳೇ ಹೇಳುವಂತೆ ಕಾಂಗ್ರೆಸ್ ಪರ ರಾಜಕೀಯ ತಂತ್ರಗಾರಿಕೆ ಮಾಡ್ತಿರೋ ಸುನಿಲ್ ಅಂಡ್ ಟೀಮ್ ಪಕ್ಕಾ ರಿಪೋರ್ಟ್ ಒಂದನ್ನ ರಾಹುಲ್ಗೆ ನೀಡಿತ್ತಂತೆ. ಬದಲಾವಣೆಗೆ ಕಾರಣ, ಭವಿಷ್ಯ ಎಲ್ಲವನ್ನು ಕೂಲಂಕುಷವಾಗಿ ಅವಲೋಕಿಸಿ ಅಧ್ಯಯನ ನಡೆಸಿಯೇ ಅಂತಿಮ ನಿರ್ಧಾರವನ್ನ ರಾಹುಲ್ ಕೈಗೊಳ್ಳಲು ಸಲಹೆ ನೀಡಿತ್ತಂತೆ. ಇದೆಲ್ಲವನ್ನು ಹಲವು ತಿಂಗಳುಗಳ ಕಾಲ ಪರಾಮರ್ಶಿಸಿಯೇ ರಾಹುಲ್ ಬದಲಾವಣೆಗೆ ಮುದ್ರೆ ಒತ್ತಿದ್ರಂತೆ. ಇದೇ ತಂಡ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಂಪುಟ ಹೇಗಿರಬೇಕು ಅನ್ನೋದರ ದೂರದೃಷ್ಟಿತ್ವದ ವರದಿಯೊಂದನ್ನ ನೀಡಿತ್ತಂತೆ. ಇದನ್ನೇ ಮುಂದಿಟ್ಕೊಂಡು ರಾಹುಲ್ ಗಾಂಧಿ ರಾಜ್ಯ ನಾಯಕರ ಪಟ್ಟಿಯನ್ನ ರಿಜೆಕ್ಟ್ ಮಾಡಿದ್ದಾರೆ ಎನ್ನಲಾಗಿದೆ. ಆರ್ಎಸ್ಎಸ್ ಬಿಜೆಪಿ ವಿರುದ್ಧ ಸೈದ್ಧಾಂತಿಕ ಹೋರಾಟ. ಪಕ್ಷದ ಭವಿಷ್ಯದ ಆಸ್ತಿಯಾಗೋ ನಾಯಕರಿಗೆ ಮಣೆ. ಎಸ್, ಆರ್ಎಸ್ಎಸ್ ಮತ್ತು ಬಿಜೆಪಿ ವಿರುದ್ಧ ರಾಹುಲ್ ಸಮರ ಸಾರುತ್ತಲೇ ಬರುತ್ತಿದ್ದಾರೆ. ರಾಹುಲ್ ರ ಈ ಸೈದ್ಧಾಂತಿಕ ಹೋರಾಟಕ್ಕೆ ಬೆನ್ನೆಲುಬಾಗಿ ನಿಲ್ಲೋ ನಾಯಕರ ಅನಿವಾರ್ಯತೆ ಇದೆ. ಆ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಪ್ರಿಯಾಂಕ್ ಖರ್ಗೆ ನೋಂದಣಿ ಮಾಡಿಕೊಳ್ಳಿ ಹೋರಾಟ ನಡೆಸಿದ್ದಾರೆ. ಇಂಥ ಗಟ್ಟಿ ಹೋರಾಟದ ಧ್ವನಿಗಳು ಸಂಪುಟದಲ್ಲಿ ಹೆಚ್ಚೆಚ್ಚಿರಬೇಕು ಅನ್ನೋದು ರಾಹುಲ್ ಅಭಿಮತ. ಅಷ್ಟೇ ಅಲ್ಲ, ಭವಿಷ್ಯದಲ್ಲಿ ಪಕ್ಷಕ್ಕೆ ಆಸ್ತಿಯಾಗುವಂತಹ ದೃಢ ಸಂಕಲ್ಪದ ನಾಯಕರು ಇರಬೇಕು ಅನ್ನೋದು ರಾಹುಲ್ ಅಭಿಮತ. ಸುನಿಲ್ ನೀಡಿರುವಂತಹ ವರದಿಯಲ್ಲೂ ಸಂಪುಟಕ್ಕೆ ಯಂಗ್ ಬ್ಲಡ್ ಅಗತ್ಯ ಅಂತಾನೆ ಉಲ್ಲೇಖಿಸಲಾಗಿದೆ. ಈ ವಿಚಾರವನ್ನ ಡಿಕೆಶಿ, ಸಿದ್ದು, ಹರಿಪ್ರಸಾದ್ಗೂ ಹೇಳಿದ್ರಂತೆ. ಆದರೆ ಏಕಾಏಕಿ ಸಂಪುಟದಿಂದ ಹಿರಿಯರನ್ನ ಬಿಟ್ಟು ಹೊಸಬರಿಗೆ ಮಣೆ ಹಾಕಿದ್ರೆ ಸಮಸ್ಯೆ ಅನ್ನೋದು ರಾಜ್ಯ ನಾಯಕತ್ವದ ವಾದ. ಹೀಗಾಗಿಯೇ ಹಳೆ ಹೊಸ ಮುಖಗಳ ಸಮ್ಮಿಶ್ರ ತಂಡದ ಸೂತ್ರವನ್ನ ಮೂವರು ನಾಯಕರು ರೂಪಿಸಿಕೊಂಡು ಹೋಗಿದ್ರಂತೆ. ಬಟ್ ಈ ಪಟ್ಟಿ ನೋಡಿ ಸುತಾರಾಮ್ ಆಗಲ್ಲ ಅಂದಿದ್ದಾರಂತೆ ರಾಹುಲ್. ಪಕ್ಷದ ಪರ ಗಟ್ಟಿಯಾಗಿ ನಿಲ್ಲುವ, ಭವಿಷ್ಯದಲ್ಲಿ ಬಿಜೆಪಿ ವಿರುದ್ಧ ರೂಪುಗೊಳ್ಳೋ ಹೋರಾಟಗಳನ್ನ ತಳಮಟ್ಟದಿಂದ ಅನುಷ್ಠಾನಕ್ಕೆ ತರುವ ಕೆಚ್ಚೆದೆಯ ಕಲಿಗಳು ಬೇಕೆನ್ನೋದು ರಾಹುಲ್ ಪಟ್ಟು. ಹೀಗಾಗಿ ತ್ರಿಮೂರ್ತಿಗಳ ಪಟ್ಟಿ ರಿಜೆಕ್ಟ್ ಮಾಡಿ ಹೊಸ ಲಿಸ್ಟ್ ರೆಡಿ ಮಾಡಿ ಅಂತ ಫರ್ಮಾನು ಹೊರಡಿಸಿದ್ದಾರೆ. ರಾಹುಲ್ ಸಿದ್ಧಪಡಿಸಿದ್ದರ ಹೊಸ ಮುಖಗಳ ಪಟ್ಟಿ. ದೆಹಲಿಯಿಂದ ಮರಳುತ್ತಿದ್ದಂತೆ ಖರ್ಗೆ ಮೊರೆ ಹೋದ ಸಿಎಂ. ಒಂದು ಮೂಲದ ಪ್ರಕಾರ ಖಾಲಿ ಇರುವ 20 ಸ್ಥಾನಗಳನ್ನ ಯಾರೆಲ್ಲ ಅಲಂಕರಿಸಬೇಕು ಅನ್ನೋದ್ರ ಬಗ್ಗೆ ರಾಹುಲ್ ಸ್ಪಷ್ಟವಾಗಿದ್ದಾರಂತೆ. ತಮ್ಮ ರಾಜಕೀಯ ತಂತ್ರಗಾರಿಕೆ ತಂಡದಿಂದ ಮಾಡಿಸಿರುವ ಗ್ರೌಂಡ್ ಸರ್ವೆ ಆಧರಿಸಿ ಬಹುತೇಕ ಹೊಸ ಮುಖಗಳಿಗೆ ರಾಹುಲ್ ಮಣೆ ಹಾಕಿದ್ದಾರೆ ಎನ್ನಲಾಗ್ತಿದೆ. ಆದರೆ ಇಷ್ಟು ದೊಡ್ಡ ರಿಸ್ಕ್ ಮುಂಬರುವ ಜಿಬಿಎ ಸ್ಥಳೀಯ ಸಂಸ್ಥೆಗಳ ಮೇಲೆ ಪರಿಣಾಮ ಬೀರಬಹುದು ಅನ್ನೋದು ಸ್ಥಳೀಯ ನಾಯಕರ ಆಂಬೋಣ. ಆದರೆ ಈ ವಾದ ಒಪ್ಪಲು ತಯಾರಿಲ್ಲದ ರಾಹುಲ್ ಮುಂದೆ ನೋಡೋಣ ಅಂದುಬಿಟ್ಟಿದ್ದಾರಂತೆ. ಇತ್ತ ಮುಂದಿನ ತಿಂಗಳು ವಿಧಾನಮಂಡಲ ಅಧಿವೇಶನಕ್ಕೆ ಸಿಎಂ ಮುಹೂರ್ತ ಇಟ್ಟಿದ್ದಾರೆ. ರಾಜ್ಯದಲ್ಲಿ ಬರ ತಾಂಡವವಾಡ್ತಿದೆ. ಬಿಜೆಪಿ ನಾಯಕರು ಅರೆ-ಬರೆ ಸಂಪುಟ ಅಂತ ಕುಟುಕುತ್ತಿದ್ದಾರೆ. ಹೀಗಾಗಿ ವಿಸ್ತರಣೆ ಅನಿವಾರ್ಯತೆಗೆ ಸಿಲುಕಿರುವ ಸಿಎಂ ಇವತ್ತು ಬೆಳಗ್ಗೆ ಖರ್ಗೆ ನಿವಾಸಕ್ಕೆ ದೌಡಾಯಿಸಿದ್ರು. ರಾಹುಲ್ ಜೊತೆ ದೆಹಲಿಯಲ್ಲಾದ ಚರ್ಚೆಯ ಸಾರಾಂಶ ನೀಡಿದ್ದಾರಂತೆ. ದೆಹಲಿಗೆ ಮರಳಲು ಸಜ್ಜಾಗಿದ್ದ ಎಐಸಿಸಿ ಅಧ್ಯಕ್ಷರೊಂದಿಗೆ ವಿಮಾನ ನಿಲ್ದಾಣದವರೆಗೂ ಸಿಎಂ ಪಯಣಿಸಿದ್ದಾರೆ. ಮಾರ್ಗದುದ್ದಕ್ಕೂ ವಿಸ್ತರಣೆ, ಗಜಪ್ರಸವ ಬೇಗ ಮಾಡಿ ಮುಗಿಸಿ ಅಂತಾನೆ ಭಿನ್ನಹಿಸಿಕೊಂಡಿದ್ದಾರೆ. ಒಳನೋಟಕ್ಕಿರೋ ಮಾಹಿತಿಯಂತೆ ಸೋಮವಾರದಿಂದ ಸಂಸತ್ ಮುಂಗಾರು ಅಧಿವೇಶನ ಆರಂಭ ಆಗ್ತಿದೆ. ಹೀಗಾಗಿ ಮುಂದೂಡಿಕೆ ಆಗಿರುವ ವಿಸ್ತರಣೆ ಚರ್ಚೆ ಮತ್ತಿನ್ಯಾವಾಗ ಅನ್ನೋದು ಖುದ್ದು ರಾಜ್ಯ ನಾಯಕರಿಗೂ ಗೊತ್ತಾಗ್ತಿಲ್ವಂತೆ. ದೆಹಲಿ ಮೂಲಗಳ ಉಲ್ಲೇಖದಂತೆ ಮಂಗಳವಾರದ ನಂತರ ದೆಹಲಿ ಪುಲಾವ್ ಬರಬಹುದು ಅನ್ನೋ ಚರ್ಚೆಗಳಿದ್ಯಂತೆ. ಆದರೆ ಹೊಸ ಮುಖಗಳ ಸೈದ್ಧಾಂತಿಕ ನೆಲೆಗಟ್ಟಿನ ನಾಯಕರಿಗೆ ಪಟ್ಟಾಭಿಷೇಕದ ರಾಹುಲ್ ಕನಸು ಎಷ್ಟರ ಮಟ್ಟಿಗೆ ಸಾಕಾರ ಆಗತ್ತೆ? ಆ ಜಾಕ್ಪಾಟ್ ಸೇನಾನಿಗಳು ಯಾರೆಲ್ಲ ಅನ್ನೋದು ಕಾಂಗ್ರೆಸ್ ಶಾಸಕರನ್ನೇ ಕಾಡ್ತಿದೆಯಂತೆ. ಓಕೆ, ಇದರ ಬಗ್ಗೆ ಮಾತನಾಡೋಣ ಅಂತ ಹೇಳಿಬಿಟ್ಟು ನಾನು ಗುಸು ಗೋವಿಂದಣ್ಣಿಗೆ ಕಾಲ್ ಮಾಡಿದೆ. ಆ ಮನುಷ್ಯ ಬ್ಯುಸಿ ಅಂತ ಹೇಳಿದ್ರು. ಹೋಗ್ಲಿ ಬಿಡಿ ಅಂತ ಹೇಳಿ ವೀರೇಂದ್ರ ಉಪ್ಪುಂದಕ್ಕೆ ಫೋನ್ ಮಾಡಿದ್ರೆ ಸ್ವಿಚ್ಡ್ ಆಫ್. ಅಲ್ಟಿಮೇಟ್ಲಿ ನನ್ನ ಜೊತೆ ಈಗ ಹನುಮಂತು ಇದ್ದಾರೆ. ಸೊ ಹನುಮಂತ್, ಈಗೇನು ಕತೆ? ಈಗ ಹೋದ ಪುಟ್ಟ ಬಂದ ಪುಟ್ಟ ಥರ ಆಗ್ಬಿಡ್ತಲ್ಲ. ಅದು ಕೂಡ CM ಹೋಗಿದ್ದಾರೆ, ಮಾಜಿ CM ಹೋಗಿದ್ದಾರೆ ದೆಹಲಿಗೆ. ಜೊತೆಗೆ KPCC ಅಧ್ಯಕ್ಷರು BK ಹರಿಪ್ರಸಾದ್ ಏನು ಖಾಲಿ ಕೈಯಲ್ಲಿ ಹೋಗಿಲ್ಲ. ಇವ್ರದ್ದು ಲಿಸ್ಟ್ ರೆಡಿ ಇದೆ. ಆ ಲಿಸ್ಟನ್ನು ಯಾಕೆ ಇವರು
ಏನು ತಗೊಂಡಿಲ್ಲ ರಾಹುಲ್ ಗಾಂಧಿ, ಅದಕ್ಕೆ ಬೇರೆ ಉಲ್ಟಾನೆ ಹೊಡಿತಾ ಇದ್ರಂತ ಗೊತ್ತಾಗ್ತಾ ಇದೆ. ಈ ಯುವ ಮಂತ್ರ ಜಪಿಸ್ತಾ ಇದ್ರಂತೆ. ಹಾಗಾದ್ರೆ ರಾಹುಲ್ ಗಾಂಧಿಗೆ ಏನು ಗೈಡ್ ಮಾಡ್ತಾ ಇದ್ದಾರೆ, ಏನಿದು ಹೊಸ ವರ್ಷನ್ ಅಂತ? ನಿಕೇಶ್, ಇಲ್ಲಿ ನಮ್ಮ ಗೋವಿಂದಣ್ಣ ಯಾವಾಗ ಈ ಕ್ಯಾಬಿನೆಟ್ ಆಗತ್ತೆ ಅಂತಂದು ಕೇಳ್ಕೊಂಡು ಏನು ಅವ್ರ ಕಿವಿಗೆ ಬಿತ್ತು ಗೋವಿಂದಣ್ಣನ ಕಿವಿಗೆ, ಆ ಗೋವಿಂದಣ್ಣ ನೇರವಾಗಿ ಸದಾಶಿವನಗರ, ವಿಧಾನಸೌಧ, ಶಾಸಕರ ಭವನ ಮತ್ತೆ ಯಾವ್ಯಾವ ಜಿಲ್ಲೆಯಲ್ಲಿ ಪ್ರಬಲವಾದಂತ ಸಚಿವ ಸ್ಥಾನದ ಆಕಾಂಕ್ಷಿಗಳಿದಾರಲ್ಲ ಆ ಎಲ್ಲಾ ಜಿಲ್ಲೆಗಳಿಗೂ ಸುತ್ತಾಡ್ಕೊಂಡು ನೇರವಾಗಿ ಬಂದಿದ್ದು ಎಲ್ಲಿ ಗೊತ್ತಾ? ಮೊದಲಿಗೆ ಕಾವೇರಿ ನಿವಾಸಕ್ಕೆ ಬಂದ್ರು. ಯಾಕೆ ಅಂತಂದು ಹೇಳಿದ್ರೆ ಸಿದ್ದರಾಮಯ್ಯನವರು ಮತ್ತೆ ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ದೆಹಲಿಗೆ ಹೋಗೋಕ್ಕಿಂತ ಮುಂಚೆ ಒಂದು ಮೀಟಿಂಗ್ ಅನ್ನ ಮಾಡ್ತಾರೆ. ಆ ಮೀಟಿಂಗ್ ಅಲ್ಲಿ ಏನಾಯ್ತು ಅನ್ನೋದನ್ನ ಕೇಳಿಸ್ಕೊಂಬರಕ್ಕಂತ ಅಲ್ಲಿಗೆ ಬಂದಿದ್ದು ನಮ್ಮ ಗೋವಿಂದಣ್ಣ. ಬಂದ ನಂತರದಲ್ಲಿ ಯಾರ್ಯಾರು ಏನೇನು ಮಾತಾಡ್ತಾ ಇದ್ದಾರೆ, ಈಗಿರುವಂಥ 20 ಸ್ಥಾನಗಳಿಗೆ 42ಕ್ಕೂ ಹೆಚ್ಚು ಜನ ಆಕಾಂಕ್ಷಿಗಳಿದ್ದಾರೆ ಅನ್ನುವಂಥ ಮಾಹಿತಿ ಎಲ್ಲ ಮಟ್ಟದಲ್ಲೂ ಇರುವಂಥದ್ದು. ಹಾಗಾಗಿ ಈಗ ಹನುಮಂತ್ ಬೇಡ ಅಂತಂದು ಹೇಳಿದ್ರೆ ನಿಕೇಶ್ ಕೊಡಬೇಕು, ನಿಕೇಶ್ ಬೇಡ ಅಂತಂದು ಹೇಳಿದ್ರೆ ಹನುಮಂತ್ ಕೊಡಬೇಕು. ಅಂದ್ರೆ ಆಪ್ಷನ್ಗಳನ್ನ ಇಟ್ಕೊಂಡು ದೆಹಲಿಯನ್ನ ಹತ್ತಿದ್ರು. ವಿಮಾನ ಹತ್ತಿ ದೆಹಲಿಗೆ ಹೇಳಿದ್ರು. ದೆಹಲಿಗೆ ಹೋಗಿ ಎಲ್ಲವೂ ಕೂಡ ಸೆರೆ ಹೋಗ್ಬಿಡುತ್ತೆ, ಇನ್ನೇನು ನಾವು ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಮಾಡಿಬಿಡ್ಬೇಕು ಅನ್ನೋಂಥ ತಯಾರಿಯಲ್ಲಿದ್ರು. ಆದ್ರೆ ಇದಕ್ಕಿಂತ ಮುಂಚೆ ರಾಹುಲ್ ಗಾಂಧಿಯವರು ಈ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳೇನಿತ್ತಲ್ಲ ಆ ಎಲ್ಲಾ ಬೆಳವಣಿಗೆಗಳ ಕಂಪ್ಲೀಟ್ ಮಾಹಿತಿಯನ್ನ ಇಟ್ಕೊಂಡು ಕೂತಿದ್ರಂತೆ. ಕಾರಣ ಏನಂತಂದು ಹೇಳಿದ್ರೆ ರಾಹುಲ್ ಗಾಂಧಿಗೆ ಒಂದು ಸ್ಪಷ್ಟತೆ ಇರೋದೇನಂತಂದು ಹೇಳಿದ್ರೆ ಈ ಬಾರಿಯ ಹಳೆ ರಾಜಕಾರಣದ ಬಿಟ್ಟು ನಾವು ನೇರವಾಗಿ ಹೊಸ ರಾಜಕಾರಣದ ಹೊಸ ಯುಗದ ರಾಜಕಾರಣ ಪ್ರಾರಂಭ ಮಾಡಬೇಕು, ಯುವಕರಿಗೆ ಆದ್ಯತೆ ಕೊಡಬೇಕು ಅನ್ನುವಂತಹ ಒಂದಷ್ಟು ಸ್ಪಷ್ಟವಾದಂತ ವಿಚಾರಗಳನ್ನು ಇಟ್ಕೊಂಡಿದ್ದಾರೆ. ಅದಕ್ಕೆ ಪೂರಕವಾಗಿ ಇಲ್ಲಿ ತಮ್ಮ ತಂತ್ರಗಾರಿಕೆ, ರಾಜಕೀಯ ತಂತ್ರಗಾರಿಕೆ ಇದೆಯಲ್ಲ, ಹಿಂದೆ PCM ಅಪೋಸಿಷನ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ PCM ಅಭಿಯಾನ ಮಾಡಿದ್ರು, ಆಮೇಲೆ 40% ಕಮಿಷನ್ ಅಭಿಯಾನವನ್ನ ಮಾಡಿದ್ರು. ಈ ಸುನಿಲ್ ಕನ್ಗೋಳ್ ಟೀಮ್ ಏನಿದೆ, ಈ ಟೀಮು 2023ರ ಚುನಾವಣೆಗೆ ಮಾತ್ರ ಕೆಲಸ ಮಾಡ್ತಾ ಇಲ್ಲ, ಮುಂದಿನ ಸರ್ಕಾರದ ಭಾಗವಾಗಿ ಮುಖ್ಯಮಂತ್ರಿಗಳ ಸಲಹೆಗಾರರಾಗಿಯೂ ಕೂಡ ಈಗ ಸುನಿಲ್ ಕನ್ಗೋಳ್ ಟೀಮ್ ಇಲ್ಲಿ ಕೆಲಸ ಮಾಡ್ತಿರುವಂತಹ ಹಿನ್ನೆಲೆಯಲ್ಲಿ ಕ್ಯಾಬಿನೆಟ್ ಯಾವ ರೀತಿ ಇರಬೇಕು ಅನ್ನುವಂಥ ಒಂದಷ್ಟು ಮಾಹಿತಿಗಳನ್ನ, ಇನ್ಪುಟ್ಸ್ ಅನ್ನ ರಾಹುಲ್ ಗಾಂಧಿ ಅವರಿಗೆ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ನಮ್ಮ ಗೋವಿಂದಣ್ಣನ ಕಿವಿಗೆ ಬಿದ್ದಿದೆ. ನಮ್ಮ ಗೋವಿಂದಣ್ಣ ಬಂದು ನಮ್ಮ ಹತ್ರ ಈಗ ಹೇಳ್ತಾ ಇರೋದು ಏನಂತಂದು ಹೇಳಿದ್ರೆ, ಇಲ್ಲ ಈ ಬಾರಿ ಕನಿಷ್ಠ ಅಂದ್ರೂ 15 ಜನ ಹೊಸ ಮುಖಗಳಿಗೆ ಕೊಟ್ಟು ಬಿಡ್ತಾರೆ. ಯಾಕಂದ್ರೆ DK ಶಿವಕುಮಾರ್ ಅವರು ಕೂಡ ಅವ್ರದೇ ಆದಂತ ಪಟ್ಟಿಯನ್ನು ಇಟ್ಕೊಂಡು ಹೋಗಿದ್ರು, ಸಿದ್ದರಾಮಯ್ಯನವರು ಕೂಡ ಅವ್ರದೇ ಆದಂತ ಪಟ್ಟಿಯನ್ನು ಇಟ್ಕೊಂಡು ಹೋಗಿದ್ರು, ಜೊತೆಗೆ KPCC ಅಧ್ಯಕ್ಷ BK ಹರಿಪ್ರಸಾದ್ ಅವರು ಕೂಡ ಅವ್ರದೇ ಆದಂತ ಪಟ್ಟಿಯನ್ನ ಇಟ್ಕೊಂಡು ಹೋಗಿದ್ರು. ಈ ಮೂರೂ ಪಟ್ಟಿಗಳನ್ನ ನೋಡಿದಂತ ರಾಹುಲ್ ಗಾಂಧಿ ಅವರು ಬೇಡ, ಆ ಪಟ್ಟಿಯಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂತಂದು ಹೇಳಿದ್ರೆ ಒಟ್ಟು 20 ಸ್ಥಾನಗಳಿಗೆ ಖಾಲಿ ಇದಾವೆ, ಅದನ್ನ 45 ಜನರ ಲಿಸ್ಟ್ ಅನ್ನ ಇಟ್ಕೊಂಡು ಹೋಗಿದ್ರು. ಅದರಲ್ಲಿ ಕೂಡ ಹಿಂದೆ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ನಲ್ಲಿ ಇದ್ದಂತ 15 ಜನರ ಹೆಸರನ್ನ ಕೂಡ ತೆಗೆದುಕೊಂಡು ಹೋಗಿದ್ರಂತೆ. ಯಾರೆಲ್ಲ ಹಿರಿಯ ಸಚಿವರಿದ್ರು, ಮಾಜಿ ಸಚಿವರಿದ್ರಲ್ಲ ಅವರ ಹೆಸರುಗಳನ್ನು ಕೂಡ ತೆಗೆದುಕೊಂಡು ಹೋಗಿದ್ರು. ಅದರಲ್ಲಿ 11 ಜನರ ಶಾರ್ಟ್ ಲಿಸ್ಟ್ ಕೂಡ ಆಗಿತ್ತಂತೆ. ಆ 11 ಜನರ ಶಾರ್ಟ್ ಲಿಸ್ಟ್ ಅಲ್ಲಿ ಬೇಡ, ಈ 11 ಜನನೂ ಬೇಡ, ಇದರಲ್ಲಿ ಒಂದು 6 ಜನನ್ನ ಕೈ ಬಿಡಿ, 5 ಜನ ಸಾಕು ಅನ್ನುವಂತ ಮಾತನ್ನ ರಾಹುಲ್ ಗಾಂಧಿ ಹೇಳಿದ್ರು. ಯಾಕೆ ಅಂತಂದು ಹೇಳಿದ್ರೆ ಮುಂಬರುವಂತ ಟಾರ್ಗೆಟ್ 2028ರ ಎಲೆಕ್ಷನ್ಗಾಗಿ ನಾವು ಹೊಸಬ್ರಿಗೆ ಆದ್ಯತೆ ಕೊಡಬೇಕು, ಸೈದ್ಧಾಂತಿಕವಾಗಿ ಹೋರಾಟ ಅಂತ ಮಾಡುವಂತವ್ರಿಗೆ, ಈ ಜಂಪಿಂಗ್ ಸ್ಟಾರ್ಗಳಿರ್ತಾರಲ್ಲ ಅವ್ರನ್ನೆಲ್ಲರನ್ನು ಕೂಡ ಅವಾಯ್ಡ್ ಮಾಡಬೇಕು, ಪಕ್ಷದ ಕಾಂಗ್ರೆಸ್ನ ಸೈದ್ಧಾಂತಿಕ ವಿಚಾರಗಳನ್ನ ಮುಂದಿಟ್ಕೊಂಡು ಪಕ್ಷವನ್ನ ಸಂಘಟನೆ ಮಾಡುವಂಥವ್ರು, ಸರ್ಕಾರ ಮತ್ತು ಪಕ್ಷದ ಇಮೇಜ್ ಅನ್ನ ಹೆಚ್ಚಿಸುವಂಥವ್ರಿಗೆ ನಾವು ಆದ್ಯತೆ ಕೊಡಬೇಕು ಅನ್ನುವಂಥ ಮಾತನ್ನ ರಾಹುಲ್ ಗಾಂಧಿ ಹೇಳಿದ್ರಂತೆ. ಹಾಗಾಗಿ ರಾಹುಲ್ ಗಾಂಧಿ ಅವರು ಈ ರೀತಿ ಹೇಳ್ತಾರೆ ಅನ್ನುವಂಥ ನಿರೀಕ್ಷೆ ಇವ್ರಿಗೂ ಇರಲಿಲ್ಲ. ಹಿರಿಯರೂ ಬೇಕು, ಜೂನಿಯರ್ಗಳು ಬೇಕು, ನಮಗೆ ಎರಡೂ ಕೂಡ ಹಿರಿಯರು ಮತ್ತೆ ಕಿರಿಯರು ಇಬ್ಬರೂ ಜೊತೆಗಿದ್ರೆ ಮಾತ್ರ ನಾವು ಒಂದು ರೀತಿ ಒಂದಷ್ಟು ಅನುಭವಾತ್ಮಕ ಸರ್ಕಾರವನ್ನು ತೆಗೆದುಕೊಂಡು ಹೋಗ್ಬೋದು ಅನ್ನೋಂಥ ಅಭಿಪ್ರಾಯವನ್ನು ಇಟ್ಕೊಂಡಿದ್ದಾರೆ. ಮತ್ತೊಂದು ಕಡೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಂತ ಪ್ರಶ್ನೆ ಅಂತ ಬಂದಾಗ ಅವರು ಕೂಡ ಹಿರಿಯರು ಕೊಡಬೇಕು ಅನ್ನೋಂಥ ಮಾತನ್ನ ಹೇಳಿದ್ದಾರೆ ಅನ್ನೋಂಥ ಮಾಹಿತಿ ನಮ್ಮ ಗುಸುಗುಸು ಗೋವಿಂದಣ್ಣನ ಕಿವಿಗೆ ಬಿದ್ದಿದೆ. ಆದ್ರೆ ರಾಹುಲ್ ಗಾಂಧಿ ಅವ್ರಿಗಿಲ್ಲ, ಸುತಾರಾಮ್ ಬೇಡ, ಹೊಸ ಮುಖಗಳಿಗೆ ಆದ್ಯತೆ ಕೊಡಬೇಕು. ಯಾಕೆ ಅಂತಂದು ಹೇಳಿದ್ರೆ ಈಗ ರಾಜಕೀಯ ಕಾಲಘಟ್ಟ ಬದಲಾಗ್ತಾ ಇದೆ, ಯುವ ಪರಂಪರೆ ಮೆಚ್ಚಿಸಬೇಕಾಗಿದೆ, ಯುವಕರು ನಾವು ಸೆಳಿಬೇಕಾಗಿದೆ, ಹಂಗಾಗಿ ಹೊಸ ಮುಖಗಳಿಗೆ ಆಡಳಿತದಲ್ಲಿ ತರಬೇಕು ಅನ್ನೋಂಥ ಮಾತನ್ನ ಹೇಳ್ತಾ ಇರುವಂತ ಸಂದರ್ಭದಲ್ಲಿ ನಮ್ಮ ಗೋವಿಂದಣ್ಣ ಸುಮ್ಮನೆ ಇರಲ್ಲ, ಎಲ್ಲ ಕೇಳಿಸ್ಕೊಂಡ್ ಬಂದ್ಬಿಟ್ಟು ನಮ್ ಕಿವಿಗೆ ಕೂತಾನೆ ನಾವ್ ಇಲ್ಲಿ ಹೇಳ್ತಾ ಇದೀವಿ. ಓಕೆ, ನಿಮ್ದು ಮೂಲ ಹಾಗಾದ್ರೆ ಗೋವಿಂದಣ್ಣನೇ, ವೀರೇಂದ್ರನ್ ಮೂಲ ಗೋವಿಂದಣ್ಣನೇ, ಹನುಮಂತಂದು ಗೋವಿಂದಣ್ಣನೇ ಮೂಲ. ಇಲ್ಲ, ನಮ್ ಗೋವಿಂದಣ್ಣ ನಮ್ಮನ್ನ ಬಿಡಲ್ಲ. ವೀರೇಂದ್ರ ಅವ್ರು ಇಲ್ಲ ಅಂತಂದು ಹೇಳಿದ ತಕ್ಷಣ ಬಂದ್ ನನ್ನ ಹತ್ರ ಹೇಳ್ಬಿಡ್ತಾರೆ, ನೀನ್ ಹೇಳಪ್ಪ ಇವತ್ತು ಇನ್ನೊಂದೇನು ಮತ್ತೆ ಇದು 7-3+10 ಸೂತ್ರ ಅದೇನು ವರ್ಕೌಟ್ ಆಗತ್ತಾ? ಬೇರೆ BBMP ಎಲೆಕ್ಷನ್ ಬೇರೆ ಡಿಸೆಂಬರ್ 30th ಒಳಗೆ ಮುಗಿಸ್ಬೇಕಂತ. ಇನ್ ಕೇಸ್ ಹೊಸಬ್ರನ್ನ ಹಾಕೊಂಡ್ರಪ್ಪ, ಹಳಬ್ರನ್ನ ಬಿಟ್ರು, ಕೊಟ್ಟವರಲ್ಲೇ ಈಗ ಸಮಾಧಾನ ಇಲ್ಲ, ಎಲ್ಲ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಇದನ್ನ ಯಾವ ರೀತಿ ನಿಭಾಯಿಸಬಹುದು? ಈ ಸವಾಲು ರಾಜ್ಯ ನಾಯಕರನ್ನ ಕಾಡ್ತಾ ಇದೆ. ರಾಹುಲ್ ಗಾಂಧಿ ಅವರು ಫರ್ಮ್ ಆಗಿದ್ದಾರೆ. ನಾನು ಭಾರತ್ ಜೋಡೋ ಮಾಡಿದ ನಂತರದಲ್ಲಿ ರಾಜಕಾರಣದ ಅವರ ಒಂದಷ್ಟು
ಪ್ಲಸ್ಸು ಮೈನಸ್ಸು ಅಳೆದು ತೂಗಿ ಲೆಕ್ಕಾಚಾರ ಹಾಕುವಂತ ಎಲ್ಲಾ ಮನಸ್ಥಿತಿಗಳು ಬದಲಾವಣೆ ಮಾಡ್ಕೊಬಿಟ್ಟಿದ್ದಾರೆ. ಆದ್ರೆ ರಾಜ್ಯದ ವಾಸ್ತವ ಚಿತ್ರಣ ಗೊತ್ತಿರುವಂತಹ ನಾಯಕರು ಇಲ್ಲ, ನಮಗೆ ಸ್ಥಳೀಯ ಚುನಾವಣೆಗಳಿದಾವೆ, ಆಮೇಲೆ GBA ಚುನಾವಣೆಗೆ ಎಲ್ಲ ನಾವು ಪ್ರಿಪರೇಷನ್ ಮಾಡಬೇಕು, ಜೊತೆಗೆ ಮುಂಬರುವಂತ ದಿನಗಳಲ್ಲಿ ವಿಧಾನಸಭೆ ಚುನಾವಣೆಗೂ ಕೂಡ ನಾವು ಎಲ್ಲಾ ರೀತಿಯ ತಯಾರಿಗಳನ್ನ ಮಾಡ್ಕೊಳ್ಬೇಕು, ಇನ್ನೇನು ಜಾಸ್ತಿ ದಿವಸ ಉಳಿಯಲ್ಲ, ಈಗ ಒಂದು ಬರೋ ಪರಿಸ್ಥಿತಿ ಇದೆ, ಅದೆಲ್ಲವನ್ನು ಕೂಡ ನಿಭಾಯಿಸಬೇಕು. ಅದರ ಜೊತೆಗೆ ಒಂದಷ್ಟು ಹೊಸ ಕ್ಯಾಬಿನೆಟ್ ಮೂಲಕ ಸರ್ಕಾರದ ಇಮೇಜನ್ನು ಜಾಸ್ತಿ ಮಾಡಬೇಕಾಗಿದೆ, ಹೆಚ್ಚಿಸಬೇಕಾಗಿದೆ. ಹಂಗಾಗಿ ಹಿರಿತನದ ಅನುಭವವೂ ಕೂಡ ಬೇಕು. ಜೊತೆಗೆ ಜಿಲ್ಲಾ ರಾಜಕಾರಣದ ಮೇಲೆ ಇಡ್ತಾ ಇರುವಂಥವ್ರು ಕೇವಲ ಈ ಕೆಲವು ಹಿರಿಯರು ಇದ್ದಾರಲ್ಲ, ಅವ್ರ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಇಡೀ ಜಿಲ್ಲೆಯ ರಾಜಕಾರಣಕ್ಕೆ ಸೀಮಿತ ಆಗಿರುವಂಥ ಹಿನ್ನೆಲೆಯಲ್ಲಿ ಅವ್ರನ್ನೂ ಕೂಡ ಮನವೊಲಿಸಬೇಕು. ಆ ಒಂದು ಮನವೊಲಿಕೆ ಮಾಡಿಯೇ ನಾವು ಮುಂದೆ ತೆಗೆದುಕೊಂಡು ಹೋಗಬೇಕು ಅನ್ನೋಂಥ ಒತ್ತಾಯಗಳು ಈ ರಾಜ್ಯದ ನಾಯಕರು ಇಟ್ಕೊಂಡಿದ್ದಾರೆ. ಹಾಗಾಗಿ ಮತ್ತೆ ಇದನ್ನ ಜಾಸ್ತಿ ಏನು ವಿಳಂಬ ಮಾಡ್ತಾ ಹೋದ್ರೆ ಅದು ಕೂಡ ಪಕ್ಷಕ್ಕೆಲ್ಲ ಒಂದಷ್ಟು ಡ್ಯಾಮೇಜ್ ಆಗುತ್ತೆ. ಬಹುತೇಕ ಸೋಮವಾರ ಮಂಗಳವಾರದ ಹೊತ್ತಿಗೆ ಫೈನಲ್ ಮಾಡ್ಬಿಡ್ಬೋದು ಅನ್ನೋಂಥ ಇಚ್ಛೆಯನ್ನ ರಾಜ್ಯದ ನಾಯಕರು ಇಟ್ಕೊಂಡಿದ್ದಾರೆ. ಹಾಗಾಗಿನೇ DK ಶಿವಕುಮಾರ್ ಅವರು ಕೂಡ ಇವತ್ತು AICC ಅಧ್ಯಕ್ಷನ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ರು, DCM ಅವರು ಭೇಟಿ ಮಾಡಿ ಸಾಧ್ಯವಾದಷ್ಟು ಬೇಗ ಮಾಡಿಕೊಡಿ. ಯಾಕೆ ಅಂತಂದು ಹೇಳಿದ್ರೆ, ಇಲ್ಲ ಅಂತಂದು ಹೇಳಿದ್ರೆ ಏನು BJP ಮತ್ತು JDS ನಾಯಕರಿಗೆ ಆಡುವ ಬಾಯಿಗೆ ಮಾತುಗಳಾಗಿ, ಟೀಕೆಗಳಾಗಿ, ಬಾಣಗಳಾಗಿ ನಾವು ಎಲ್ಲವೂ ಕೂಡ ಫೇಸ್ ಮಾಡಬೇಕಾಗತ್ತೆ. ಅವ್ರನ್ನ ಎದುರಿಸುವಂಥ, ಅವ್ರು ಪ್ರಶ್ನೆ ಮಾಡುವಂಥದ್ದಕ್ಕೂ ಕೂಡ ಅನಿವಾರ್ಯವಾಗಿ ಉತ್ತರ ಕೊಡಬೇಕಾಗತ್ತೆ. ಈಗ ಬೇಗ ಮಾಡಿ ಅನ್ನುವಂಥ ಒತ್ತಾಯವನ್ನು ಮಾಡಿದ್ದಾರೆ. ಬಹುತೇಕ ರಾಹುಲ್ ಗಾಂಧಿ ಅವ್ರನ್ನ ಮೀರಿ ಅಂತರೂ ಕೂಡ ಕಾಂಗ್ರೆಸ್ನಲ್ಲಿ ಯಾರು ಏನು ನಿರ್ಧಾರ ತೆಗೆದುಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಇದ್ದಂಗಿಲ್ಲ. ಆ ಕಾರಣಕ್ಕಾಗಿಯೇ ಇಲ್ಲೇನು ತಮ್ಮ ತಾಂತ್ರಿಕ ಒಂದಷ್ಟು ಪರಿಣಿತರ ಸಮಿತಿಯನ್ನು ಕೊಟ್ಟಿದೆಯಲ್ಲ, ಆ ಸಮಿತಿಯ ರಿಪೋರ್ಟನ್ನು ಆಧರಿಸಿ ಯಾರಿಗೆ ಅವಕಾಶ ಸಿಗುತ್ತೆ, ಯಾರಿಗೆ ಸಿಗಲ್ಲ ಅನ್ನುವಂಥದ್ದು ಈಗ ಸಾಕಷ್ಟು ಕುತೂಹಲ ಇದೆ. ಈ ನಮ್ಮ ಗೋವಿಂದಣ್ಣ ಇದನ್ನಲ್ಲ, ಎಲ್ಲರ ಹತ್ರ ಹೋಗಿ ಕಿವಿ ಕೊಟ್ಟು ಕೇಳಿ ಬರ್ತಾನೆ, ಆದರೆ ಅವ್ರಿಗೆ ಸಮಾಧಾನ ಮಾಡುವಂಥ ಕೆಲಸ ಮಾಡಲ್ಲ. ಅವರಿಂದ ಮಾತ್ರ ಮಾಹಿತಿಯನ್ನು ತೆಗೆದುಕೊಂಡು ಬರ್ತಾನೆ, ಮಾಹಿತಿಯನ್ನು ತೆಗೆದುಕೊಂಡು ನಮ್ಗೆ ಹೇಳ್ತಾನೆ. ಬಹುತೇಕ ಸೋಮವಾರದ ನಂತರದಲ್ಲಿ ಅಥವಾ ಮಂಗಳವಾರದ ನಂತರದಲ್ಲಿ ದೆಹಲಿಯಿಂದ ಏನಾದರೂ ಕರೆ ಬಂದರೆ, ಅಥವಾ ಇಲ್ಲ ನಾವೇ ನೀವು ಲಿಸ್ಟ್ ಏನು ಕೊಟ್ಟಿದ್ರೆ ಆ ಲಿಸ್ಟಲ್ಲಿ ಶಾರ್ಟ್ ಲಿಸ್ಟ್ ಮಾಡಿ ನಾವು ಪಟ್ಟಿಯನ್ನು ಬಿಡುಗಡೆ ಮಾಡಿಬಿಡ್ತೀವಿ ಅಂತಂದು ಹೇಳ್ಬೋದು. ಯಾಕಂದರೆ ರಾಜಕಾರಣದಲ್ಲಿ ಈಗ ಕಾಂಗ್ರೆಸ್ ಹೈಕಮಾಂಡ್ ಇದೆಯಲ್ಲ, ಭಾಳಷ್ಟು ಬದಲಾವಣೆಗಳನ್ನು ಒಂದಷ್ಟು ಮಾಡ್ಕೊಳ್ತಾ ಇದೆ. ಅದು ರಾಜ್ಯದ ವಿಚಾರದಲ್ಲಾಗಿರ್ಬೋದು, ದೇಶದ ವಿಚಾರದಲ್ಲಾಗಿ. ಹಾಗಾಗಿ ಈ ಸಚಿವ ಸ್ಥಾನದ ಆಕಾಂಕ್ಷಿಗಳಿದಾರಲ್ಲ, ಎಲ್ಲರೂ ಕೂಡ ಬಹಳ ಕುತೂಹಲ ಆಗಿ ನನಗೆ ಸಿಗ್ಬೋದು ಅನ್ನೋಂಥ ಕೌತುಕದಿಂದ ಕಾಯ್ತಾ ಇದ್ದಾರೆ. ನಿಕೇಶ್, ಏನು ಗೊತ್ತಾ ಹನುಮಂತು, ಈಗ ನಮಗೆ ಕಾಂಟ್ಯಾಕ್ಟ್ ನಂಬರ್ ಕೊಡಿ ಅಂದ್ರೆ ಗೋವಿಂದಣ್ಣನ್ ಸಿಗ್ತಾ ಇಲ್ಲ. ನಾವು ಕಾಲ್ ಮಾಡಿದ್ರು ಅದನ್ನ ಸ್ವಿಚ್ ಆಫ್ ಮಾಡ್ತಾರೆ, ಕೂತ್ಕೊಂಡಿರ್ತಾರೆ. ವೀರೇಂದ್ರ ನಿಮ್ಗೆ ಒಳ್ಳೆ ಅಲ್ಟಿಮೇಟ್ಲಿ ಕಾಂಟ್ಯಾಕ್ಟ್ ಇದ್ದಾರೆ, ಓಕೆ ಫೈನ್. ನನಗೂ ಒಂದು ಮೂಲ ಇದೆ. ಆ ಮೂಲ ಹೇಳೋ ಪ್ರಕಾರ ಕೇವಲ ಇಷ್ಟು ಮಾತ್ರ ಅಲ್ಲ, ಇನ್ನೊಂದಿದೆ, ಮುಂಗಾರು ಅಧಿವೇಶನ ಬರ್ತಾ ಇದೆ. ಆ ಸಂದರ್ಭದಲ್ಲಿ ಈ ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ತಾರೆ ವಿರೋಧ ಪಕ್ಷ ನಾಯಕರಾಗಿ, ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಇರ್ತಾರೆ. ಅಲ್ಲೂ ಕೂಡ ಈಗ BJP ನಾಯಕರು ದೊಡ್ಡ ದೊಡ್ಡ ಬ್ರಹ್ಮಾಸ್ತ್ರವನ್ನೇ ತೆಗೆದುಕೊಂಡು ಬಂದಿದ್ದಾರೆ. ಅದ್ರ ವಿರುದ್ಧ ಯಾವ ರೀತಿಯಾಗಿ ಹೋರಾಡಬೇಕು ಅದ್ರ ಬಗ್ಗೆ ಕೂಡ ಪ್ರಿಪ್ರೇಷನ್ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇರುವಂಥ ನನ್ನ ಮೂಲಗಳ ಮಾಹಿತಿ ಇದು. ನೋಡೋಣ ಎಲ್ಲ ಯಾವ ರೀತಿಯಾದಂಥ ಚರ್ಚೆ ಆಗುತ್ತೆ, ಮಗದೊಂದು ಅಂತ. ಜೊತೆಗೆ ಈ ಇನ್ನೊಂದು ಸ್ಟೋರಿಗೆ ಹೋಗೋಣ. ಈಗ ನೋಡಿ, ಈ ಬಿಡದಿ ಬ್ಯಾಟಲ್ ಗ್ರೌಂಡ್ನಲ್ಲಿ ಕ್ಷಣಕ್ಕೊಂದು ರಣರೋಚಕ ರಾಜಕೀಯ ತಿರುವುಗಳು ಘಟಿಸುತ್ತಲೇ ಸಾಕ್ತಾ ಇವೆ. ಅದರಲ್ಲೂ ಕೂಡ ಈ ಗಳಸ್ಯ ಕಂಠಸ್ಯ ಎನ್ನುವಂಥ ದೋಸ್ತಿ ಅಂತ ಹೇಳಿಕೊಳ್ಳೋ JDS ಹಾಗೆ BJP ನಡುವೆ ಕೂಡ ಅದು ಯಾಕೋ ಏನೋಪ್ಪ ಈ ಬೆಳವಣಿಗೆಗಳು ಒಂದಕ್ಕೊಂದು ತಾಳೆ ಆಗ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಸಾಕ್ಷಿ ಎನ್ನುವಂತೆ ಇದೀಗ ಪಾದಯಾತ್ರೆ ಪಾಲಿಟಿಕ್ಸ್ ಶುರುವಾಗಿದೆ. ಏನಿದು? ಫಸ್ಟ್ ಸ್ಟೋರಿ ನೋಡ್ತಾ ಬಿಡದಿ ಬಡಿದಾಟದಲ್ಲಿ ದೋಸ್ತಿಗಳ ಭಿನ್ನರಾಗ. ಮೇಲ್ನೋಟಕ್ಕೆ ಆಲ್ ಈಸ್ ವೆಲ್, ಒಳಗೊಳಗೆ ಬೆಂಕಿ. ಇದ್ಯಾಕೋ ಒಂಥರ ನಾನೊಂದು ತೀರ ನೀನೊಂದು ತೀರ ಎನ್ನುವಂತಾಗಿದೆ. ಎಲ್ಲ ಸರಿ ಹೋಯ್ತು ಎನ್ನುವಷ್ಟರಲ್ಲಿ ಮತ್ತಿನ್ನೆಲ್ಲೋ ಏನೋ ಎಡವಟ್ಟು ಆಗಿ ಹೋಗಿರುತ್ತೆ ಎನ್ನುವಂತಾಗಿದೆ. ಅಚ್ಚರಿಯಾದ್ರೂ ಇದು ಸತ್ಯ. ಮೇಲ್ನೋಟಕ್ಕೆ ಎಲ್ಲವೂ ಆಲ್ ಈಸ್ ವೆಲ್ ನಂತಿದ್ರು ಒಳಗೊಳಗೆ ಜ್ವಾಲಾಮುಖಿ ಕೊತ ಕುದಿಯುತ್ತಿದೆಯೇ ಅನ್ನೋ ಗುಮಾನಿ ಮೂಡಿಸುತ್ತಿದೆ. ಹಾಗೆ ನೋಡಿದ್ರೆ ಸರ್ಕಾರದ ವಿರುದ್ಧ ಮೈತ್ರಿಗಳ ಸಂಘಟಿತ ಹೋರಾಟಕ್ಕೆ ನಿಜಕ್ಕೂ ಈಗೊಂದು ಬ್ರಹ್ಮಾಸ್ತ್ರವೇ ಕೈಗೆ ಸಿಕ್ಕಂತ ಸನ್ನಿವೇಶವಿದೆ. ಬಯಸದೇ ಬಂದ ಭಾಗ್ಯ ಎನ್ನುವಂತೆ ಬಿಡದಿ ಟೌನ್ಶಿಪ್ ಸಂಗ್ರಾಮ ನಿಜಕ್ಕೂ ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸುವ ಹೋರಾಟಕ್ಕೆ ವೇದಿಕೆ ಕಲ್ಪಿಸಿದೆ. ಆದ್ರೆ ಎತ್ತು ಏರಿಗೆ ಕೋಣ ನೀರಿಗೆ ಎನ್ನುವಂತ ಈ BJP JDSನದ್ದು ವಿರುದ್ಧ ದಿಕ್ಕಿನ ಪಯಣದಂತೆ ಗೋಚರಿಸುತ್ತಿದೆ. ಅಚ್ಚರಿಯಾದ್ರೂ ಇದು ಸತ್ಯ. ಬಿಡದಿ ಬಡಿದಾಟದಲ್ಲಿ ಒಂದೆಡೆ DKಶಿ ನೇರ ಕುಮಾರಸ್ವಾಮಿ ವಿರುದ್ಧ ಕೈ ತೊಳೆದುಕೊಂಡು ಬೆನ್ನತ್ತಿದ್ದಾರೆ. ಯೋಜನೆ ನಿನ್ನೆದ್ದಲ್ಲ, ಇದು ಕುಮಾರಸ್ವಾಮಿ ಕನಸು ಅಂತ ಹೋದಲ್ಲಿ ಬಂದಲ್ಲಿ ತಿವಿಯುತ್ತಲೇ ಸಾಗಿದ್ದಾರೆ. ಇತ್ತ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಬಿಡದಿ ವಿಚಾರದಲ್ಲಿ CM ವಿರುದ್ಧ ಒಂಟಿ ಸಲಗದಂತೆ ಹೋರಾಡ್ತಿದ್ದಾರೆ. ಗೆಳೆತನದ ಸಂಬಂಧವಿರೋ BJP ನಾಯಕರಾರು ಈವರೆಗೆ HDKಗೆ ಆನೆಬಲ ನೀಡುವಂತ ಸಾತಂತೂ ನೀಡಿಲ್ಲ. ನಾನು CM ಆಗಿರೋದು ಪಾಪ ಕೆಲವರಿಗೆ ತಡ್ಕೊಳಕ್ ಸಾಧ್ಯನೇ ಆಗ್ತಾ ಇಲ್ಲ, ನಿದ್ರೆ ಬರ್ತಾ ಇಲ್ಲ.
ನನ್ನ ಜೈಲಿಗೆ ಕಳಿಸ್ಬೇಕು, ಜೈಲಿಗೆ ಹೋಗೋದಕ್ಕೆ ಎಷ್ಟು ವರ್ಷಗಳಿಂದ ಸಂಚುಗಳು ನಡೀತು ಅನ್ನೋದು ಕೂಡ DKಶಿ ಜೈಲಿಗೆ ಹೋಗುವ ದಿನ ಬಂದೇ ಬರ್ತದೆ ಅಂತ ಹೇಳಿ ನಮ್ಮ ಕುಮಾರಣ್ಣವರು, HDK ಅಂದ್ರೆ ಕುಮಾರಣ್ಣವರು, ಅವರು ಹೇಳಿದ್ದಾರೆ. ನಿಮ್ಮ ಆಸೆಗೆ ಒಳ್ಳೇದಾಗ್ಲಿ, ನಿಮ್ಮ ಹೋರಾಟ ಮುಂದುವರಿಲಿ. ಬಿಡದಿ ಬ್ಯಾಟಲ್ನಲ್ಲಿ ಕುಮಾರಸ್ವಾಮಿ ವಿರುದ್ಧ ಸಿಎಂ ಪುಂಖಾನುಪುಂಖವಾಗಿ ಆರೋಪ ಮಾಡಿದ್ರು. ನನ್ನನ್ನ ಜೈಲಿಗೆ ಕಳಿಸೋದು ಕುಮಾರಣ್ಣನ ಕನಸು ಅಂತ ಕುಡುಕಿದ್ರು. ವಿಧಾನಸೌಧದಲ್ಲಿ ಕೂತು HDK ವಿರುದ್ಧ ಗುಟುರು ಹಾಕಿದ್ರು DK ಶಿವಕುಮಾರ್. ಈ ವಿಚಾರದಲ್ಲಿ ಕಾಂಗ್ರೆಸ್ ಬಳಗ ಸಿಎಂ ಪರವೇ ಬ್ಯಾಟ್ ಬೀಸುತ್ತಾ ಬರ್ತಿರೋದು ಗಮನಾರ್ಹ. ಆದ್ರೆ ಇದೇ ಹೊಂದಾಣಿಕೆ ಮೈತ್ರಿಗಳ ನಡುವೆ ಕಾಣದ್ದು ದುರಾದೃಷ್ಟಕರ. ಕುಮಾರಸ್ವಾಮಿ ಪರ ಬಿಜೆಪಿ ನಾಯಕರು ಒಟ್ಟಾಗಿ ಧ್ವನಿ ಎತ್ತದೇ ಇರೋದು ದಳಪತಿಗಳ ಬಳಗದ ಕಣ್ಣು ಕೆಂಪಗಾಗಿಸಿದೆಯಂತೆ. ಬಿಜೆಪಿ ಜೆಡಿಎಸ್ ಮೈತ್ರಿಗಳ ಇಲ್ಲ ಎದುರಾಳಿಗಳ, ಹೇಳಿದ್ದೊಂದು ಅಖಾಡದಲ್ಲಿ ಆಗ್ತಿರೋದೇ ಮತ್ತೊಂದು. ನಿನ್ನೆಯಷ್ಟೇ ಬಿಡದಿ ಅಖಾಡಕ್ಕೆ ಮಾಜಿ ಸಿಎಂ ಯಡಿಯೂರಪ್ಪ ಧುಮುಕಿದ್ದು ವಿಶೇಷವಾಗಿತ್ತು. ರೈತ ನಾಯಕ ಅಂತಲೇ ಕರೆಸಿಕೊಳ್ಳೋ ಯಡಿಯೂರಪ್ಪ ಹಸಿರು ಶಾಲು ಹೊದ್ದೆ ಸಿಎಂ ಆಗಿದ್ದು ಕೂಡ ಇತಿಹಾಸ. ಇತ್ತ ಯಡಿಯೂರಪ್ಪ ಸರ್ಕಾರಕ್ಕೆ ವಾರ್ನ್ ಮಾಡಿ ಹೂಂಕರಿಸಿ ಸದ್ದು ಮಾಡಿದ್ರು. ಆದ್ರೆ ಇಲ್ಲೂ ಕೂಡ ತಾಳಮೇಳದ ಹೊಂದಾಣಿಕೆ ಕೊರತೆ ಎಂತವರ ಕಣ್ಣು ಕುಗ್ಗಿಸುವಂತೆ ಮಾಡಿತ್ತು. ಮೇಲ್ನೋಟಕ್ಕೆ ಜಂಟಿಯಾಗಿ ಹೋಗ್ತಿವೆ, ಇಬ್ಬರದ್ದು ಒಂದೇ ಉದ್ದೇಶ ಅನ್ನೋದು ಮಾತಿಗಷ್ಟೇ ಸೀಮಿತ. ಅಸಲಿಯತ್ತಲ್ಲಿ ಬಿಜೆಪಿ ಜೆಡಿಎಸ್ ಬಿಡದಿ ವಿಚಾರದಲ್ಲಿ ಒಂದಾಗಿ ಹೋಗಿದ್ದು ವಿರಳವೇ ಎನ್ನಬಹುದು. ನಿನ್ನೆ ಮಾಜಿ ಸಿಎಂ ಯಡಿಯೂರಪ್ಪ ಹೋರಾಟಕ್ಕೆ ಇಳಿದರೂ ಅಲ್ಲೊಂದು ಹೊಂದಾಣಿಕೆಯ ಕೊರತೆ ಪ್ರತಿಬಿಂಬಿಸುತ್ತಿತ್ತು ಅಂತಿದ್ದಾರೆ ರಾಜಕೀಯ ಪಂಡಿತರು. ಈ ಬೆಳವಣಿಗೆಯ ಬೆನ್ನಲ್ಲೇ ಇದೀಗ ಬಿಜೆಪಿ ಜೆಡಿಎಸ್ ನೀಡಿರುವ ಕೌಂಟರ್ ಸಂಬಂಧ ಮತ್ತಷ್ಟು ಹಳಿಸ್ತಿದೆಯಾ ಅನ್ನೋ ಗುಮಾನಿ ಮೂಡಿಸುತ್ತಿದೆ. ನಾವೇ ಬೇರೆ, ನಮ್ಮ ದಾರಿಯೇ ಬೇರೆ, ನಾವೆಲ್ಲ ಒಂದೇ ಅಂದವರು ಈಗೇನಂತಾರೆ? ನಿನ್ನೆಷ್ಟೇ ಬಿಜೆಪಿ ನಾಯಕರಾದ ವಿಜಯೇಂದ್ರ, ಆರ್ ಅಶೋಕ್, ಸುರೇಶ್ ಕುಮಾರ್ ಮೀಟಿಂಗ್ ಮಾಡಿದ್ರು. ಬಿಡದಿ ವಿಚಾರದಲ್ಲಿ ದೊಡ್ಡ ಮಟ್ಟದ ಹೋರಾಟವೊಂದು ಮಾಡ್ತಿದ್ದೀವಿ ಅಂತ ಅಂದಿದ್ರು. ಮೈತ್ರಿ ಗೆಳೆಯ ಜೆಡಿಎಸ್ ಜೊತೆಗೂಡಿ ಬೃಹತ್ ಮಟ್ಟದ ಹೋರಾಟ ಅಂತ ಘೋಷಿಸಿದ್ರು. ಎಲ್ಲದನ್ನ ನೋಡ್ತಾ ಇದ್ರೆ ಮುಖ್ಯಮಂತ್ರಿಗಳು ಅವರ ರಿಯಲ್ ಎಸ್ಟೇಟ್ ಮಾನಸಿಕ ಸ್ಥಿತಿಯಿಂದ ಹೊರಗೆ ಬರುವಂತೆ ಕಾಣ್ತಾ ಇಲ್ಲ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ರೈತರ ಪರವಾಗಿ ಧ್ವನಿ ಎತ್ತಬೇಕು, ರೈತರಿಗೆ ನ್ಯಾಯವನ್ನ ಕೊಡಿಸೋವರೆಗೂ ಕೂಡ ನಾವು ಹೋರಾಟವನ್ನ ಮಾಡಬೇಕು ಅಂತೇಳಿ ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿದ್ದೇವೆ. ಯಾವತ್ತು ನಾವು ಪಾದಯಾತ್ರೆ ಪ್ರಾರಂಭ ಮಾಡಬೇಕು, ಎಷ್ಟು ದಿನ ಮಾಡಬೇಕು ಎಲ್ಲವನ್ನೂ ಕೂಡ ನಾವು ತೀರ್ಮಾನವನ್ನ ಮಾಡ್ತೇವೆ. ವಿಜೇಂದ್ರ ನೋಡಿದ್ರೆ ಜೊತೆಯಲ್ಲಿ ಅಂತ ಸಾಂಗ್ ಹಾಡ್ತಿದ್ದಾರೆ. ಆದ್ರೆ ಇತ್ತ ಮಿತ್ರ ಪಕ್ಷದ ಜೆಡಿಎಸ್ ಮಾತ್ರ ಏಕಾಂಗಿ ನಾನಮ್ಮ ಅಂತ ಗುನುಗುತ್ತಿದೆ. ಹೌದು, ಜಂಟಿಯಾಗಿ ಬಿಡದಿ ಪಾದಯಾತ್ರೆ ಅಂತ ಬಿಜೆಪಿ ನಿನ್ನೆಯಷ್ಟೇ ಘೋಷಿಸಿತ್ತು. ಶೀಘ್ರವೇ ದಳಪತಿಗಳೊಟ್ಟಿಗೆ ಚರ್ಚಿಸಿ ಡೇಟ್ ಹೇಳ್ತೀವಿ ಅಂದಿದ್ರು. ಬಟ್ ಕರೆಕ್ಟ್ ಆಗಿ 24 ಗಂಟೆ ಕಳೆದಿಲ್ಲ. ಇತ್ತ ಜೆಡಿಎಸ್ ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ ಅಂತಿದೆ. 3 ದಿನಗಳ ಪಾದಯಾತ್ರೆ ಪ್ಲಾನ್ ಫೈನಲ್ ಮಾಡಿರುವ ಜೆಡಿಎಸ್ ಜುಲೈ 30ರಂದು ಬೈರಮಂಗಲದಿಂದ ಪಾದಯಾತ್ರೆ ಹೊರಡಲಿದೆ. ಕುಮಾರಸ್ವಾಮಿ, ನಿಖಿಲ್, ದೇವೇಗೌಡರ ಸಹಿತವಾಗಿ ಆಗಸ್ಟ್ 1ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಈ ಯಾತ್ರೆ ಸಮಾಪ್ತಿಯಾಗಲಿದೆ. ಒಂದೆಡೆ ನಾವು ಜೊತೆಯಾಗಿ ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕ್ತೀವಿ ಅಂತ ಬಿಜೆಪಿ ಹೇಳ್ತಿದೆ. ಆದ್ರೆ ಬಿಜೆಪಿಗೆ ಸುಳಿವೆ ನೀಡದೆ ಜೆಡಿಎಸ್ ದಿಢೀರ್ ಹೋರಾಟ ನಿಗದಿ ಮಾಡ್ತಾ. ಹಾಗೆ ನೋಡಿದ್ರೆ ಈ ಪಾದಯಾತ್ರೆ ಪಾಲಿಟಿಕ್ಸ್ ಹಿಂದಿನ ಅಸಲಿ ಕಾಣಿಯಾದ್ರೂ ಏನು? ಮೈಲೇಜು ಗಿಟ್ಟಿಸಲು ಜೆಡಿಎಸ್ ಖುದ್ದು ಒಂದು ಹೆಜ್ಜೆ ಮುಂದಿಟ್ಟು ಬಿಡ್ತಾ ಅನ್ನೋದು ರಾಜಕೀಯ ಪಂಡಿತರ ಲೆಕ್ಕಾಚಾರ. ಅದೇನೇ ಇರ್ಲಿ, ದೋಸ್ತಿ ಕೂಟದಲ್ಲಿ ಮಾತ್ರ ಎಲ್ಲವೂ ಸರಿ ಇಲ್ಲ ಅನ್ನೋದು ಈಗ ಮತ್ತೊಮ್ಮೆ ಸಾಬೀತಾಗಿದೆ. ಓಕೆ, ಹನುಮಂತು, ಏನ್ ಕತೆ ಇದು? ಬಿಡದಿ ಬ್ಯಾಟಲ್ನಲ್ಲಿ ಎಲ್ಲೊಂದ್ ಕಡೆ ದೋಸ್ತಿ ಬಡ ಆಯ್ತಾ ಅಂತ ನಮ್ಮ ಗೋವಿಂದಣ್ಣನಿಗೆ ಕನ್ಫ್ಯೂಸ್ ಆಗ್ಬಿಟ್ಟಿದೆ ಫಸ್ಟ್ ಟೈಮ್. ಯಾಕೆ ಅಂತಂದು ಹೇಳಿದ್ರೆ, ಈ ರಾಜಕೀಯದಲ್ಲಿ ರಾಜಕೀಯ ಹಿತಶತ್ರುಗಳು ಯಾರು, ರಾಜಕೀಯ ಮಿತಶತ್ರುಗಳು ಯಾರು ಅನ್ನೋದೇ ಕನ್ಫ್ಯೂಷನ್ ಆಗ್ಬಿಟ್ಟಿದೆ. ಯಾಕೆ ಅಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಸೇರಿ ಕಾಂಗ್ರೆಸ್ನ ವಿರುದ್ಧ, ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ವಿರುದ್ಧ ಹೋರಾಟ ಮಾಡಬೇಕು, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರ್ಬೇಕು ಅನ್ನೋಂಥ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ತಯಾರಿಗಳನ್ನ ಮಾಡ್ಕೊಂಡಿದ್ರು. ಆದ್ರೆ ಇಲ್ಲಿ ಎಲ್ಲೋ ಒಂದು ಕಡೆಗೆ ಬಿಜೆಪಿ ಮತ್ತು JDS ನ ನಡುವೆ ಸಮನ್ವಯ ಸಮಿತಿ ರಚನೆ ಆಗಬೇಕು ಅನ್ನೋಂಥ ಒತ್ತಾಯಗಳು ಕೂಡ ಇತ್ತು. ಅದು ಯಾಕೆ ಅಂತಂದು ಹೇಳಿದ್ರೆ ಇದೇ ಕಾರಣಕ್ಕೆ. ಈಗಾಗಲೇ ಬಿಜೆಪಿ ನಿನ್ನೆ ಹೋರಾಟ ಮಾಡ್ತು, ಒಂದು ದೊಡ್ಡ ಮಟ್ಟದ ಪಾದಯಾತ್ರೆಯನ್ನ ನಾವು ಮಾಡಬೇಕು, ಎಲ್ಲರೂ ಕೂಡ ಒಟ್ಟಿಗೆ ಹೋಗ್ಬೇಕು ಅನ್ನೋಂಥದ್ದು. ಆದ್ರೆ ಇವತ್ತು JDS 30, 31 ಆಗಸ್ಟ್ 1ರಂದು ನಾವು ಪಾದಯಾತ್ರೆಯನ್ನ ಮಾಡ್ತೀವಿ ಅನ್ನೋಂಥದ್ದು. ನಿಮ್ಮ ಹೋರಾಟ ಯಾರ ವಿರುದ್ಧ? DK ಶಿವಕುಮಾರ್ ಅವ್ರ ವಿರುದ್ಧನೋ, ಕಾಂಗ್ರೆಸ್ ಅವರ ವಿರುದ್ಧನೋ, ಅಥವಾ ಬಿಜೆಪಿ ವಿರುದ್ಧ JDS, JDS ವಿರುದ್ಧ ಬಿಜೆಪಿನೋ?
ಈ ಕನ್ಫ್ಯೂಷನ್ ಬಹಳಷ್ಟಿದೆ. ಹಂಗಾಗಿ ಒಂದು ಸಮನ್ವಯತ ಸಮಿತಿ ಬೇಕು ಅನ್ನೋಂಥ ಒತ್ತಾಯ ಇದೆ. ಆ ಒತ್ತಾಯ ಏನಾದರೂ ರಾಜ್ಯ ನಾಯಕರು ಅಳವಡಿಸ್ಕೊಳ್ತಾರ ಅಂತ ನೋಡ್ಬೇಕು. ಯಾಕೆ ಅಂತಂದು ಹೇಳಿದ್ರೆ ಬಿಡದಿ ವಿಚಾರದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಸಾಕಷ್ಟು ಜನರಿಗೆ ಏನಿದೆ ಒಂದು ಕನ್ಫ್ಯೂಷನ್ ಇದೆ. ಏನಂತಂದು ಹೇಳಿದ್ರೆ ಹೌದು ಸರ್ಕಾರ ಮಾಡ್ತಾ ಇರುವಂಥದ್ದು ಸರಿನಾ ಅಥವಾ ಬಿಜೆಪಿ JDS ಮಾಡ್ತಾ ಇರುವಂಥದ್ದು ಸರಿನಾ, ಈ ಕನ್ಫ್ಯೂಷನ್ ಇದೆ. ಹಾಗಾಗಿ JDS ಮತ್ತೆ ಬಿಜೆಪಿ ಎರಡೂ ಕೂಡ ಒಂದಾಗಿ ಹೋಗಿ ನಾವು ಹೋರಾಟ ಮಾಡ್ತೀವಿ ಅನ್ನುವಂಥ ಮಾತನ್ನ ಹೇಳ್ಬೇಕಾಗಿತ್ತು. ಆದ್ರೆ ಈಗಲೂ ಕೂಡ ನಾವು ಗೋವಿಂದಣ್ಣ ಯಾವ್ದಾರ ನಾಯಕರು ಮಾತಾಡ್ಬಿಟ್ರೆ ಇಲ್ಲ ನಮ್ಮಲ್ಲಿ ಯಾವುದೇ ರೀತಿಯ ಕನ್ಫ್ಯೂಷನ್ ಇಲ್ಲ, ನಾವೆಲ್ಲರೂ ಕೂಡ ಒಂದಾಗಿದ್ದೇವೆ, ನಮ್ಮ ಹೋರಾಟ ಏನೇ ಇದ್ರು ಕಾಂಗ್ರೆಸ್ ವಿರುದ್ಧ ಅನ್ನುವಂಥ ಮಾತುಗಳನ್ನ ಹೇಳ್ಬೋದು. ಆದ್ರೆ ರಾಜಕೀಯವಾಗಿ ನೋಡೋದಾದ್ರೆ ಪ್ರತಿಯೊಂದು ಪಕ್ಷವೂ ಕೂಡ ತನ್ನದೇ ಆದಂತ ಲಾಭ ಲೆಕ್ಕಾಚಾರವನ್ನು ಹಾಕೇ ಆಗತ್ತೆ. ಅದು JDS ಕೂಡ ಹಾಕತ್ತೆ, ಬಿಜೆಪಿನೂ ಕೂಡ ಆಗತ್ತೆ. ಹಂಗಾಗಿನೇ ಈ ಬಿಡದಿ ವಿಚಾರ ಅಂತ ಬಂದಾಗ ಫಸ್ಟ್ ಧ್ವನಿಯನ್ನ ಎತ್ತಿದ್ದು JDS. ಆ ಭಾಗದಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತು. ಯಾಕೆ ಅಂತಂದು ಹೇಳಿದ್ರೆ ಅಲ್ಲಿ ಭದ್ರ ನೆಲೆಯ ರಾಜಕಾರಣ ಮಾಡ್ತಾ ಇರುವಂತದ್ದು ಯಾವುದು ಅಂತಂದು ಹೇಳಿದ್ರೆ JDS. ಬಿಜೆಪಿ ಕೂಡ ಹಳೆ ಮೈಸೂರು ಭಾಗದಲ್ಲಿ ಸಾಕಷ್ಟು ಸಂಘಟನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಒಟ್ಟಾರೆಯಾಗಿ ನಿಮ್ಮ ಹೋರಾಟ ಯಾರ ವಿರುದ್ಧ ಅನ್ನುವಂತ ವಿಚಾರ ಅಂತ ಬಂದಾಗ ಒಂದು ಕ್ಲಾರಿಟಿ ಇರಬೇಕಾಗತ್ತೆ. ಬಹುಶಃ ಬಿಜೆಪಿಯು ಕೂಡ JDS ಡೇಟ್ ಏನ್ ಘೋಷಣೆ ಮಾಡಿದೆ ಅದ್ರ ಜೊತೆಗೆ ಹೋಗುವಂತ ಸಾಧ್ಯತೆಗಳಿದಾವೆ ಅನ್ನುವಂತ ಮಾಹಿತಿಗಳು ಈಗ ನಮ್ಮ ಗೋವಿಂದಣ್ಣನ ಮೂಲಕ ಗೊತ್ತಾಗ್ತಾ ಇದೆ. ಥ್ಯಾಂಕ್ ಯು ಹನುಮಂತು, ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಗಮನಿಸ್ತಾ ಇದ್ವಿ. ಇವತ್ತಿನ ಒಳನೋಟ ವಿಶೇಷ ಇದು.